ಯಾವ ಅವಾಂತರ ಇದ್ರೂ ಪರವಾಗಿಲ್ಲ, ಗಂಡಾಂತರ ಇದ್ರೆ ಸಾಕು. ಗಂಡಾಂತರ ಇರಬೇಕಾ? ಏನು ಹೇಳ್ತಿದ್ಯಾ ಬಳ್ಳಿ? ಕರೆಕ್ಟಾಗಿ ಹೇಳ್ತಿದ್ದೀನಿ ಮಾವ, ಗಂಡ ಈ ಥರ ದೂರದಲ್ಲಿ ಅಂತರದಲ್ಲಿರೋದು ಅಂತ. ಏನು ಬಳ್ಳಿ ನೀನು? ಮದುವೆಕ್ಕಿಂತ ಮುಂಚೆ ಆದರೆ ಓಕೆ ಅನ್ಬೋದು, ಆದರೆ ಈಗ ಮದುವೆ ಆದಮೇಲೂ ಅಂತರ ಅಂತ ದೂರ ಆಗ್ತಿದ್ರೆ ಹೇಗೆ ಬಳ್ಳಿ? ಏನು ಮಾಡೋದು ಮಾವ, ಯಾವುದಾದ್ರೂ ಒಂದು ಕೆಟ್ಟ ಘಟನೆ ನಡೀತಾನೆ ಇರುತ್ತೆ, ಅದನ್ನೇ ಯೋಚನೆ ಮಾಡಿಕೊಂಡು ಮನಸ್ಸು ಎಲ್ಲೆಲ್ಲೋ ಹೋಗುತ್ತೆ. ನಂಗೆ ಅರ್ಥ ಆಗುತ್ತೆ ಬಳ್ಳಿ, ನಾ ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಈಗ ಬಂದು ಮಲ್ಕೋ, ಮಾಯನ ಕಾರ್ಯಕ್ಕೆ ಓಡಾಡಿ ತುಂಬ ಸುಸ್ತಾಗಿದೆಯಾ? ಕೆಲಸ ಮಾಡೋದು ನನಗೆ ಯಾವತ್ತೂ ಶ್ರಮ ಅಂತ ಅನಿಸಿಲ್ಲ, ಆದರೆ ಆ ಸಾರ್ಥಕ ಆಗಿದೆಯಾ ಅಲ್ವಾ ಅನ್ನೋದೇ ಯೋಚನೆ. ಸಾರ್ಥಕ ಆಗಿರುತ್ತೆ ಬಳ್ಳಿ. ನೀನು ಯಾವ ಕೆಲಸನೂ ಕಾಟಾಚಾರಕ್ಕೆ ಮಾಡಲ್ಲ, ಶ್ರದ್ಧೆಯಿಂದ ಭಕ್ತಿಯಿಂದ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿಯಿಂದ ಮಾಡ್ತೀಯ. ಅಂದಮೇಲೆ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಚಿತ್ರಕ್ಕನ್ ಥರ ಅವರು ಸೌಮ್ಯ ರೂಪಕ್ಕೆ ಬದಲಾಗಿರ್ತಾರಲ್ವಾ? ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಾನೆ ನಾವಿದೆಲ್ಲ ಮಾಡಿರೋದಲ್ವಾ. ಅವಳ ಪಾಪ ಒಳ್ಳೆ ಅವಳು ಕೆಲಸ ಮಾಡೋ ರೀತಿ ನಂಗೆ ಇಷ್ಟ ಆಗ್ತಿತ್ತು. ಆದರೆ ಹಠಕ್ಕೆ ಬಿದ್ದವಳ ಥರ ನನ್ನನ್ನೇ ಮದುವೆ ಆಗಬೇಕು ಅನ್ನೋ ಹಂಬಲನ ಹೆಚ್ಚು ಮಾಡಿಕೊಂಡ್ಳು. ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಿದ್ಲು, ನಿನ್ನನ್ನು ಅಷ್ಟೇ ದ್ವೇಷ ಮಾಡೋದಕ್ಕೆ ಶುರು ಮಾಡಿದ್ಲು. ಅದರಿಂದ ನನ್ನ ಹೆಸರು ಹಾಳಾಯ್ತು, ಅವಳು ಹಾಳಾದ್ಲು. ಅವಳಿಗೆ ಇಷ್ಟು ಬೇಗ ಇಂಥ ಕೆಟ್ಟ ಸಾವು ಬರುತ್ತೆ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ, ಅದನ್ನು ನಾವು ಬಯಸಿರಲಿಲ್ಲ. ಅವಳಿಗೆಲ್ಲೋ ಒಂದು ಕಡೆ ಎಲ್ಲನೂ ಮರೆತು ಚೆನ್ನಾಗಿರ್ಬೋದಾಗಿತ್ತು. ಸತ್ ಮೇಲೆ ಅದರ ಬದಲಾಗಿ ಅವಳಿಗೆ ಒಳ್ಳೆ ಸದ್ಗತಿ ಸಿಗಲಿ ಅಂತ ಇಷ್ಟೆಲ್ಲ ಮಾಡಿದ್ದೀವಿ. ಅವಳು ಖಂಡಿತವಾಗ್ಲೂ ಬದಲಾಗ್ತಾಳೆ ಅನ್ನೋ ನಂಬಿಕೆ ನನಗಿದೆ. ನೀವು ಹೇಳೋದು ನಿಜ ಮಾವ, ನಮ್ಮ ಭಾವನೆಗಳು ಹೇಗಿರುತ್ತೋ ಹಾಗೆ ನಮ್ಮ ಕಾರ್ಯಗಳು ಕೈಗೂಡತ್ವೆ. ಈ ನಂಬಿಕೆನೇ ನಮ್ಮನ್ನು ಕಾಪಾಡೋದು. ಆದರೂ ನನಗೊಂದು ಅನುಮಾನ, ಗೊಂದಲ ಇದ್ದೇ ಇದೆ. ಏನು ಅನುಮಾನ ಬಳ್ಳಿ? ಅಕಸ್ಮಾತ್ ಮಾಯಕ ಬದಲಾಗಲೇ ಇಲ್ಲ ಅಂದರೆ ಆಗೇನು ಮಾಡೋದು ಮಾವ? ಇದಕ್ಕೆ ಏನು ಹೇಳಬೇಕು ಅಂತ ನಂಗೆ ಗೊತ್ತಿಲ್ಲ ಬಳ್ಳಿ. ಆದರೆ ನನ್ನ ಮೇಲೆ ಇದ್ದಿದ್ದು ಪ್ರೀತಿಗೋಸ್ಕರನಾದರೂ ಬದಲಾಗ್ತಾಳೆ ಅಂತ ನಂಬಿದ್ದೀನಿ. ಮುತ್ತು, ರಾತ್ರಿ ಏನು ತೊಂದರೆ ಆಗದೆ ಆರಾಮಾಗಿ ನಿದ್ದೆ ಮಾಡಿದ್ರಲ್ವಾ? ಇಲ್ಲ ಚಿಕ್ಕಮ್ಮ, ಏನು ತೊಂದರೆ ಆಗಿಲ್ಲ. ಹೌದು ಅತ್ತೆ, ನಿನ್ನೆ ಕೆಲಸ ಮಾಡಿ ತುಂಬ ಸುಸ್ತಾಗಿತ್ತಲ್ಲ, ನಿಮ್ಗೆ ತಲೆ ಇಟ್ಟಿದ ತಕ್ಷಣ ನಿದ್ದೆ ಬಂದ್ಬಿಡ್ತು, ಆರಾಮಾಗಿ ಮಲ್ಕೊಂಡೆ. ಶರ್ಮಿಳಾ, ರಾತ್ರಿ ನೀನು ಆರಾಮಾಗಿ ನಿದ್ದೆ ಮಾಡಿದೆ ತಾನೆ? ಹೌದಮ್ಮ, ಏನು ತೊಂದರೆ ಆಗಿಲ್ಲ. ಏನು ಎಲ್ಲರೂ ಬೆಳಬೆಳಗ್ಗೆನೆ ಮೀಟಿಂಗ್ ಸೇರ್ಬಿಟ್ಟಿದ್ದೀರಾ? ಮಾಯಾ ಎಲ್ರಿಗೂ ಒಳ್ಳೆ ಕಿರಿ ಕೊಟ್ಟಿರೋ ಹಾಗಿದೆ. ಹಾಗಾದ್ರೆ ನಾನೇ ಪುಣ್ಯವಂತ, ರಾತ್ರಿ ಎಲ್ಲ ಆರಾಮಾಗಿ ನಿದ್ದೆ ಮಾಡಿದ್ದೀನಿ. ನೀವೆಲ್ಲ ಮಾಯಾ ಏನ್ ಕಾಟ ಕೊಡ್ತಾಳೋ ಅನ್ಕೊಂಡು ಗುಬ್ಬಚ್ಚಿ ತರ ರಾತ್ರಿ ಎಲ್ಲ ಇಲ್ಲೇ ಇರೋ ಹಾಗಿದೆ. ಭೈರ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಮಾಯಾ ಯಾರಿಗೂ ಏನು ತೊಂದರೆ ಕೊಟ್ಟಿಲ್ಲ, ನಾವು ಅದನ್ನೇ ಮಾತಾಡ್ಕೊತಿದ್ದೀವಿ. ಓ ಹೌದಾ? ನಾನೇನೋ ನನ್ನ ಒಬ್ಬನ ಮೇಲೆ ಅವಳು ಪ್ರೀತಿ ಜಾಸ್ತಿಯಾಗಿ ಕ್ಷಮಿಸ್ಬಿಟ್ಟಿದ್ದಾಳೆ ಅಂತ ಅನ್ಕೊಂಡಿದ್ದೆ. ಷಣ್ಮುಗ, ರಾತ್ರಿ ನಿನಗೇನಾದ್ರೂ ವಿಚಿತ್ರ ಅನುಭವಗಳಾಯ್ತಾ? ಇಲ್ಲಮ್ಮ, ನನಗೆ ಯಾವುದೇ ರೀತಿ ಅನುಭವ ಆಗಿಲ್ಲ. ಆದರೆ ಎಲ್ಲದಕ್ಕೂ ಸಿದ್ಧವಾಗೇ ಇದ್ದೇನೆ. ನಾವು ಎದುರ್ಕೊಂಡಷ್ಟು ಎದುರಿಸ್ತಾನೆ ಇರ್ತಾಳೆ. ಅಂದಮೇಲೆ ಮಾಯಾ ರಾತ್ರಿ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ನಾವು ಮಾಡಿರೋ 16ನೇ ದಿನದ ಕಾರ್ಯದಿಂದ ಅವಳು ತೃಪ್ತಳಾಗಿ ಈ ಮನೆಯಿಂದ ಹೋಗಿದ್ದಾಳೆ ಅಂತಾನೆ ಅರ್ಥ. ಮುತ್ತು, ಮಾಯಾ ತನ್ನ ಸೇಡು ಆಕ್ರೋಶನೆಲ್ಲ ನುಂಗ್ಕೊಂಡು ಹೊಟ್ಟೋಗಿದ್ದಾಳೆ. ಅವಳು ನಮ್ಮ ಮನೆಯಲ್ಲಿ ಚಿತ್ರನ್ ಹಾಗೆ ಒಬ್ಳಾಗಿದ್ದಾಳೆ. ಅವಳ ಫೋಟೋನು ನಾವು ಮನೆಯಲ್ಲಿ ಎಲ್ಲಾದ್ರೂ ಹಾಕೊಂಡ್ವಾ? ಹೌದು ಚಿಕ್ಕಮ್ಮ, ನಾನು ನೆನ್ನೆ ಯೋಚನೆ ಮಾಡ್ತೆ, ಹಾಲಲ್ಲೇ ಹಾಕ್ಬಿಡೋಣ. ಅಲ್ಲ ಮತ್ತು ಫೋಟೋ ಸ್ಟೋರ್ ರೂಮಲ್ಲೇ ಇರಲಿ ಬಿಡು, ನಿಧಾನಕ್ಕೆ ಹಾಕಿದ್ರೆ ಆಯ್ತು. ಮನೆ ತುಂಬ ಸುಮ್ಮನೆ ಮೊಳೆ ಯಾಕೆ ಅಂತ. ಷಣ್ಮುಗಣ್ಣ, ಅತ್ತೆ ಹೇಳ್ದಾಗೆ ಮಾಯಕನ್ ಫೋಟೋ ಮನೇಲೆ ಹಾಕೋಣ, ಚಿತ್ರಕ್ಕನ್ ಫೋಟೋ ಪೂಜೆ ಮಾಡಿದಾಗೆ ಅಕ್ಕ ಫೋಟೋಗೂ ಪೂಜೆ ಮಾಡ್ಬೋದು. ಅದು ಹಾಗಲ್ಲ ಬೆಳ್ಳಿ, ಮಾಯಿನ ಆತ್ಮ ಮನೆ ಬಿಟ್ಟು ಹೋದ್ರೆ ಸಂತೋಷನೇ, ಮತ್ತೆ ಬರಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ?
ಸುಮ್ಮನೆ ಯಾಕೆ ಅವಳು ಫೋಟೋ ಇಟ್ಟು ಪೂಜೆ ಮಾಡ್ಬೇಕು ಮನೇಲಿ? ನೋಡು ಷಣ್ಮುಗ, ನನಗಂತೂ ಮಾಯಾ ವಾಪಸ್ ಬರ್ತಾಳೆ ಅನ್ನೋ ನಂಬಿಕೆ ಇಲ್ಲ. ಒಂದ್ ವೇಳೆ ಬಂದ್ರು ಅವಳು ನಮಗೇನ್ ಮಾಡ್ತಾಳೆ? ಹಾಲಲ್ಲಿ ನಾವು ಹಾಕಿರೋ ಫೋಟೋ ನೋಡಿ ಇವ್ರ ಮನಸ್ಸಲ್ಲಿ ನನಗೆಷ್ಟು ಎತ್ತರದ ಸ್ಥಾನ ಕೊಟ್ಟಿದ್ದಾರೆ, ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ಅಂತ ಸಂತೋಷವಾಗಿ ಬಂದ ದಾದಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೋಗ್ತಾಳೆ. ಇದ್ರ ಬಗ್ಗೆ ಇನ್ನು ಚರ್ಚೆ ಬೇಡ. ಮುತ್ತು, ಮಾಯನ್ ಫೋಟೋನ ಹಾಲಲ್ಲಿ ಹಾಕೋದಿಕ್ಕೆ ವ್ಯವಸ್ಥೆ ಮಾಡು. ಯಾಕೆ ಷಣ್ಮುಗಣ್ಣ ಏನು ಯೋಚನೆ ಮಾಡ್ತಿರೋ ಹಾಗಿದೆ? ಯಾಕಣ್ಣ, ಮಾಯಕ್ಕನ್ ಫೋಟೋ ಮನೇಲಿ ಹಾಕ್ತೀವಿ ಅಂದಿದ್ದಕ್ಕೆ ಬೇಜಾರಾಯ್ತಾ? ಮತ್ತಿನ್ನೇನು, ಹಾಲು ಕುಡ್ದಷ್ಟು ಖುಷಿ ಪಡ್ಬೇಕಾ? ನೀಲಾಂಬರಿ ಅಮ್ಮ ಹಿಂದೆ ಮುಂದೆ ಯೋಚನೆ ಮಾಡದೆ ಮಾಯಿನ ಫೋಟೋ ಹಾಕು ಅಂತ ಹೇಳ್ಬಿಟ್ರು. ಅದಕ್ಕೆ ಮುತ್ತು ಏನ್ ಹೇಳ್ಬೇಕು? ಹಾಕಣ ನೋಡೋಣ, ಅದು ಇದು ಕುಂಟು ನೆಪ ಹೇಳಿ ತಪ್ಪಿಸ್ಕೋಬೇಕು. ಅದು ಬಿಟ್ಬಿಟ್ಟು ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಅಂತ ಹೇಳಿದ್ರೆ ಕೆಟ್ಟ ಕೋಪ ಬರಲ್ವಾ? ಷಣ್ಮುಗಣ್ಣ, ನಿಮಗೆ ಮಾಯಿನ ಫೋಟೋ ಮನೇಲಿ ಹಾಕೋದಕ್ಕೆ ಇಷ್ಟ ಅಲ್ವಾ? ಇಷ್ಟ ಇರಕ್ ಅವಳು ಯಾರು? ಅವಳೇನು ಶೃಂಗೇರಿ ಶಾರದಮ್ಮನ, ಕೊಲ್ಲೂರು ಮುಖಾಂಬಿಕೆನ, ಅಕ್ಕ ಮಹಾದೇವಿನ, ಒನಕೆ ಒಬ್ಬವನ? ಅವಳು ಏನು ಕಡದ್ ಕಟ್ಟೆ ಹಾಕಿದಾಳೆ ಅಂತ ಅವಳು ಫೋಟೋನ ಹಾಲಲ್ಲಿ ಹಾಕಿ ಡೈಲಿ ಕೈ ಮುಗಿಬೇಕಾ? ಅಷ್ಟಕ್ಕೂ ಅವಳು ಫ್ರಾಡ್, 420, ನಯವಂಚಿಕೆ. ಈ ಕೋಟ್ಯಾಂತರ ರೂಪಾಯಿ ಆಸ್ತಿನ ಕೊಳ್ಳೆ ಹೊಡಿಬೇಕು ಅನ್ಕೊಂಡಿದ್ದ ಕೇಡಿ. ಈ ವಂಶನೇ ನಿರ್ವಂಶ ಮಾಡಬೇಕು ಅಂತ ಒದ್ದಾಡ್ತಿರೋ ನೀಚ ಪ್ರೇತಾತ್ಮ. ಅವಳು ಫೋಟೋ ಹಾಲಲ್ಲಿ ಹಾಕಿ ಬೆಳಗ್ಗೆ ಎದ್ದು ನೋಡಿದ್ರೆ ಪಾಪ ಸುತ್ಕೊಳ್ಳುತ್ತೆ. ಅಲ್ಲ ಷಣ್ಮುಗಣ್ಣ, ಚಿತ್ರಕ್ಕನ್ ಫೋಟೋ ತರ ಮಾಯಕ್ಕನ್ ಫೋಟೋ ಹಾಕೋದ್ರಲ್ಲಿ ತಪ್ಪೇನಿದೆ? ನೋಡ್ಬೇಡಿ, ಚಿತ್ರಕ್ಕನ್ನು ಮಾಯನ್ನು ಹೋಲಿಕೆ ಮಾಡೋಣ. ಅವ್ರ ಯೋಗ್ಯತೆ ಏನು, ಇವಳ ಯೋಗ್ಯತೆ ಏನು? ಚಿತ್ರಕ್ಕ ದೇವತೆ ತರ, ಮಾಯಾ ರಾಕ್ಷಸಿ ತರ. ಇಬ್ಬರನ್ನು ಹೋಲಿಕೆ ಮಾಡಬೇಡ. ಚಿತ್ರಕ್ಕ ನಮ್ಮನೆ ಮಹಾಲಕ್ಷ್ಮಿ. ಅವಳು ನಮ್ಮ ಹಿತಕ್ಕಾಗಿ ಕಾದೋಳು. ಅವ್ರನ್ನ ಗೋಡೆಲೆಲ್ಲ ಮನಸ್ಸಲ್ಲಿಟ್ಟು ಪೂಜೆ ಮಾಡಬೇಕು. ನೋಡ್ಬೇಡಿ, ಈ ಮಾಯಾ ದೊಡ್ಡ ಅಲಾಲ್ ಟೋಪಿ, ನಮ್ಸಿ ಕುತ್ತಿಗೆ ಕುಯ್ದೋಳು. ಅವಳ ಫೋಟೋನ ಹಾಲಲ್ಲ, ಅವಳ ಸಮಾಧಿಗೆ ಹೋಗಿ ಎಷ್ಟು ಬರಬೇಕು. ಹೌದು, ಅದಕ್ಕೆ ಷಣ್ಮುಗಣ್ಣ ಹೇಳೋದು ಸರಿಯಾಗೇ ಇದೆ. ಅವ್ರು ಹೇಳಿದ್ರೆ ಲಾಜಿಕ್ ಇದೆ. ನಾನು ಮನೇಲಿ ಇದ್ದಿದ್ರು ಕೂಡ ನಾನು ಕೂಡ ಮಾಯಿನ ಫೋಟೋ ಹಾಲಲ್ಲಿ ಹಾಕೋದು ಬೇಡ ಅಂತಾನೆ ಹೇಳ್ತಿದ್ದೆ. ನೀವ್ಯಾಕೆ ಒಪ್ಕೊಳಕ್ ಹೋದ್ರಿ? ಬೇರೆ ಯಾರಾದ್ರೂ ಒಪ್ಕೊಂಡಿದ್ರೆ ಡೋಂಟ್ ಕೇರ್ ಅಂತ ಆ ಫೋಟೋ ತಲುಪಿ ತಿಪ್ಪೆಗೆ ಎಸಿತಾ ಇದ್ದೆ. ಅದನ್ನ ಒಪ್ಕೊಂಡಿರೋದು ಯಾರು? ಇವರೇ, ಗಂಡ ಹೆಂಡತಿ. ತಾನು ಮುಂದೆ ನಾನು ಮುಂದೆ ಅಂತ ಅವಳ ಫೋಟೋನ ಅನಾವರಣ ಮಾಡಕ್ಕೆ ಪೈಪೋಟಿ ಆಗ್ತಾ ಇದ್ರು. ಷಣ್ಮುಗಣ್ಣ, ನೀವೀಗ್ಲೂ ಮಾಯಕ್ಕನ್ ಮೇಲಿನ ಸಿಟ್ಟಿಂದಾನೇ ಮಾತಾಡ್ತಿದ್ದೀರಾ. ಅವ್ರಿಗೆ ನಮ್ಮ ಜೊತೆಲಿ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಅವ್ರನ್ನ ದ್ವೇಷೋದ್ರಲ್ಲಿ ಅರ್ಥನೇ ಇಲ್ಲ. ಒಬ್ರು ಬದುಕಿದಾಗ ಕೂಡ ಅವ್ರು ಕೆಟ್ಟೋರಾದ್ರೂ ನಾವು ಅವ್ರನ್ನ ದ್ವೇಷಿಸಬಾರ್ದು. ನನಗೇನೋ ಈಗ ಮಾಯಕ್ಕ ಒಳ್ಳೆಯವರಾಗಿ ಅವ್ರಿಗೆ ಮುಕ್ತಿ ಸಿಕ್ಕಿದೆ ಅನ್ಸತ್ತೆ. ಅವ್ರ ಫೋಟೋ ಮನೇಲಿ ಹಾಕೋದ್ರಲ್ಲಿ ನನಗೆ ಯಾವ ತಪ್ಪು ಇಲ್ಲ ಅನ್ಸತ್ತೆ. ಬೆಳ್ಳಿ, ಒಳ್ಳೆ ಆಸೆ ಉದ್ದೇಶ ಇಟ್ಕೊಂಡು ಸತ್ತೋದ್ರೆ ಚಿತ್ರಕ್ಕನ ಆತ್ಮ ತರ ಒಳ್ಳೆ ಆತ್ಮ ಆಗ್ತಾರೆ. ಈ ಮಾಯಿನ ತರ ದ್ವೇಷ ಸೇಡು ಇಟ್ಕೊಂಡು ಸತ್ತೋದ್ರೆ ಒಳ್ಳೆ ಆತ್ಮ ಆಗಕ್ಕೆ ಹೇಗ್ ಸಾಧ್ಯ? ಆ ಮಾಯಿನ ಫೋಟೋನ ಹಾಲಲ್ಲಿ ಹಾಕ್ದವ್ರೆ ಕಿತ್ತೆಸೆಯೋ ಕಾಲ ಬಂದೇ ಬರುತ್ತೆ, ಆದಷ್ಟು ಬೇಗ. ಏನ್ ಲಾಯರ್ ಸಾಹೇಬ್ರೆ, ಬಹಳ ದಿನಗಳ ಮೇಲೆ ನಮ್ಮ ಮನೆ ಕಡೆ ಬಂದಿದ್ದೀರಾ? ನನ್ನ ಕರ್ತವ್ಯ ಮಾಡೋ ಸಮಯ ಬಂತಲ್ಲ, ಅದಕ್ಕೋಸ್ಕರ ಬರಬೇಕಾಯ್ತು. ಕರ್ತವ್ಯನ? ಯಾವ ಕರ್ತವ್ಯದ ಬಗ್ಗೆ ಮಾತಾಡ್ತಿದ್ದೀರಿ? ರುಕ್ಮಿಣಿ ಮುತ್ತು ವಿರುದ್ಧ ಕೊಟ್ಟ ಕಂಪ್ಲೇಂಟ್ನ ವಾಪಸ್ ತಗೊಂಡಾಯ್ತಲ್ಲ. ನಾನು ಆ ವಿಷಯ ಮಾತಾಡಕ್ಕೆ ಬಂದಿಲ್ಲಮ್ಮ. ಮುತ್ತು ಆಸ್ತಿ ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೋಸ್ಕರ ಬಂದೆ. ಮತ್ತು ನಿಮಗೂ ಬೆಳ್ಳಿಯವರೆಗೂ ಮದುವೆ ಆಯಿತು ಅಂತ ಗೊತ್ತಾಯಿತು. ಕಂಗ್ರ್ಯಾಟ್ಸ್. ಥ್ಯಾಂಕ್ ಯು ಸರ್. ಮತ್ತು
ನಿಮ್ಮ ಫ್ಯಾಮಿಲಿ ಲಾಯರ್ ಆಗಿ ನಿಮ್ಮ ಪ್ರಾಪರ್ಟಿ ಬಗ್ಗೆ ಕೆಲವು ವಿಷಯಗಳನ್ನು ನಿಮಗೂ ಮತ್ತು ಬೆಳ್ಳಿಯವ್ರಿಗೂ ತಿಳಿಸೋಗೋಣ ಅಂತ ಬಂದೆ. ನೋಡಮ್ಮ ಬೆಳ್ಳಿ, ಈ ಕುಟುಂಬದ ಎಲ್ಲ ಆಸ್ತಿ ಮುತ್ತು ಹೆಸರಲ್ಲಿದೆ. ಈ ಕುಟುಂಬದ ಪೂರ್ವಜರು ಮಾಡಿರ್ತಕ್ಕಂಥ ವಿಲ್ ಪ್ರಕಾರ ಮುತ್ತುನ ಯಾರು ಮದುವೆ ಮಾಡ್ಕೋತಾರೋ ಆ ಹುಡುಗಿಗೆ ಈ ಆಸ್ತಿ ಅರ್ಧ ಭಾಗ ಸೇರುತ್ತೆ. ಹೌದಾ? ಹಾಗಿದ್ರೆ ಬೆಳ್ಳಿ ಹೆಸರಲ್ಲಿರೋ ಅರ್ಧ ಆಸ್ತಿ ಇವತ್ತೇ ಅವಳಿಗೆ ಬಂದ್ಬಿಡತ್ತಾ? ನೋ ನೋ ನೋ, ತಕ್ಷಣ ಅವರಿಗೆ ಅಧಿಕಾರ ಬರೋದಿಲ್ಲ. ಅದಕ್ಕೆ ಒಂದು ಕಂಡೀಷನ್ ಇದೆ. ಬೆಳ್ಳಿಯವರು ಒಂದು ಮಗುವಿನ ತಾಯಿ ಆಗಬೇಕು. ತಾಯಿ ಆದ ತಕ್ಷಣ ಮುತ್ತು ಆಸ್ತಿನಲ್ಲಿ ಅರ್ಧ ಭಾಗ ಅವರ ಅಧಿಕಾರ ಸಿಗುತ್ತೆ. ಅವರು ಅದನ್ನು ರಿಜಿಸ್ಟರ್ ಮಾಡಿಕೊಂಡು ತಮ್ಮ ಅನುಕೂಲ ತಕ್ಕ ಹಾಗೆ ಅದನ್ನು ಉಪಯೋಗಿಸ್ಕೋಬಹುದು. ಲಾಯರ್ ಸರ್, ನಾನು ಯಾವತ್ತೂ ಆಸ್ತಿ ಅಂತಸ್ತಿಗೆಲ್ಲ ಆಸೆ ಪಟ್ಟೋಳಲ್ಲ. ನಾನು ಮುತ್ತು ಮಾವನ ಹೆಂಡತಿ ಆಗಿರೋದೇ ನಾನು ಮಾಡಿದ ಪುಣ್ಯ. ಇವರೇ ನನಗೆ ದೊಡ್ಡ ಆಸ್ತಿ. ನನ್ನ ಪಾಲಿನ ಆಸ್ತಿನೆಲ್ಲ ಮುತ್ತು ಮಾವನ ಹೆಸರಿಗೆ ಬರೆದ್ಬಿಡಿ. ನೋಡಮ್ಮ, ನನಗೆ ಆ ಅಧಿಕಾರ ಇಲ್ಲ. ಈ ವಿಲ್ನಲ್ಲಿ ಇರೋದನ್ನು ಯಥಾ ಪ್ರಕಾರ ಪಾಲಿಸೋದಷ್ಟೇ ನನ್ನ ಜವಾಬ್ದಾರಿ. ಮೊದಲು ಆಸ್ತಿ ನಿನ್ನ ಹೆಸರಿಗೆ ಬರಲಿ, ಆಮೇಲೆ ಅದನ್ನು ನೀನೇನು ಬೇಕಾದ್ರೂ ಮಾಡ್ಬೋದು. ಅದನ್ನು ಕೇಳೋ ಹಕ್ಕು ಯಾರಿಗೂ ಇರಲ್ಲ. ನೋಡಿ ಅಮ್ಮ, ನೀವು ಹಿರಿಯರು. ನಿಮ್ಮ ಎದುರುಗಡೆ ಈ ವಿಲ್ ವಿಷಯನ ಮುತ್ತು ಮತ್ತು ಬೆಳ್ಳಿಯವರಿಗೆ ತಿಳಿಸಿದ್ದೀನಿ. ಅಲ್ಲಿಗೆ ಸದ್ಯಕ್ಕೆ ನನ್ನ ಜವಾಬ್ದಾರಿ ಮುಗೀತು ಅನ್ಕೋತೀನಿ. ಲಾಯರ್ ಸಾಹೇಬ್ರೆ, ನನ್ನ ಮುಂದೆ ಈ ವಿಷಯನ ಪ್ರಸ್ತಾಪ ಮಾಡಿದ್ದು ತುಂಬಾನೇ ಒಳ್ಳೇದಾಯ್ತು. ನಾನು ನನ್ನ ಸೊಸೆಗೆ ಹೇಳ್ತಾನೆ ಇದ್ದೀನಿ, ಆದಷ್ಟು ಬೇಗ ನನಗೊಂದು ಮೊಮ್ಮಗನ ಹೆತ್ಕೊಡು ಅಂತ. ಆದರೆ ಅವಳೇನು ಮಾತೇ ಆಡ್ತಿಲ್ಲ. ಈಗ ಆಸ್ತಿ ವಿಷಯಕ್ಕಾದರೂ ಆದಷ್ಟು ಬೇಗ ಒಂದು ಮೊಮ್ಮಗನ ಹೆತ್ಕೊಡ್ಬೇಕು. ಅಯ್ಯೋ ಚಿಕ್ಕಮ್ಮ, ಬೆಳ್ಳಿ ಆಸ್ತಿನೇ ಬೇಡ ಅಂತ ಹೇಳ್ತಿದ್ದಲ್ಲ. ಮಗು ಬೇಡ ಅಂತ ಹೇಳ್ತಿಲ್ವಲ್ಲ, ಮಗುನೇ ಒಂದು ದೊಡ್ಡ ಆಸ್ತಿ ಅಲ್ವಾ ಬೆಳ್ಳಿ? ಮತ್ತು ಆದಷ್ಟು ಬೇಗ ಗುಡ್ ನ್ಯೂಸ್ ಹೇಳಿ ನನ್ನ ಜವಾಬ್ದಾರಿನ ಆದಷ್ಟು ಬೇಗ ಕಡಿಮೆ ಮಾಡಿ. ಅಮ್ಮ, ನಾನು ಬರ್ತೀನಿ. ಲಾಯರ್ ಸಾಹೇಬ್ರೆ, ಒಂದು ವೇಳೆ ಬೆಳ್ಳಿಗೆ ಮಗು ಆಗದೆ ಹೋದ್ರೆ ಆ ಆಸ್ತಿ ಏನಾಗ ಮಗು ಆಗೋದೇ ಇಲ್ಲ ಅಂತ ಪ್ರೂವ್ ಆದರೆ ಆಸ್ತಿನಲ್ಲಿ ಅರ್ಧ ಭಾಗ ಬೇರೆ ಯಾವುದಾದ್ರು ಚಾರಿಟಬಲ್ ಟ್ರಸ್ಟ್ ಹೋಗುತ್ತೆ. ಏನಮ್ಮ ಇದು? ಬೆಳ್ಳಿಗೆ ಮಗು ಆದ್ರೆ ಮಾತ್ರ ಅವಳಿಗೆ ಆಸ್ತಿಯಲ್ಲಿ ಅರ್ಧ ಪಾಲು ಸಿಗೋದು ಅಂತ ಲಾಯರ್ ಹೇಳ್ತಿದ್ದಾರೆ. ವಿಲ್ಲಲ್ಲಿ ಇರೋದೇ ಹಾಗೆ ಶರ್ಮಿಳಾ. ಆಸ್ತಿ ಬೆಳ್ಳಿ ಪಾಲು ಆಗ್ಬಾರ್ದು ಅಂತ ತಾನೆ ನೀನು ಮುತ್ತಣ್ಣಂದು ಬೆಳ್ಳಿದು ಶಾಂತಿ ಮುಹೂರ್ತನ ಮುಂದಕ್ಕೆ ಹಾಕ್ತಾ ಹೋಗಿದ್ದು? ಹೌದು ಶರ್ಮಿಳಾ, ಆದ್ರೆ ಪರಿಸ್ಥಿತಿ ನಮ್ಮ ಕೈ ಮೀರಿ ನಡೆದೋಗಿತ್ತು. ಅದಕ್ಕೆ ಮಾಯನ್ ಭಯಾನೂ ಇತ್ತು. ಆದ್ರೆ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಬೆಳ್ಳಿ ಈಗ ಪ್ರೆಗ್ನೆಂಟ್ ಆಗದೆ ಇರೋ ಹಾಗೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋಣ. ಹೌದು, ನಮ್ಗೆ ಊರ್ಗೋಲಾಗಿದ್ ಮಾಯಾನೇ ಇಲ್ಲ. ಅವಳಿದ್ದಿದ್ರೆ ಸಲೀಸಾಗಿ ಆಸ್ತಿ ನಮ್ಮ ಪಾಲಾಗತ್ತೆ ಅಂತ ನಾವು ಆರಾಮಾಗಿರ್ಬೋದಾಗಿತ್ತು. ಆದ್ರೆ ಈಗ ಮತ್ತೆ ಮತ್ತೆ ಹೊಸ ಪ್ಲಾನ್ ಮಾಡ್ತಿರ್ಬೇಕು. ಆದ್ರೂ ನನ್ಗೊಂದು ವಿಷಯ ಅರ್ಥ ಆಗ್ತಿಲ್ಲ ಅಮ್ಮ. ಏನದು? ಮನೆ ಮಕ್ಕಳು ನಾವು, ನಮಗೆ ಆಸ್ತಿ ಇಲ್ಲ.
ಆದ್ರೆ ಬರೋ ಸೊಸೆಗೆ ಮಕ್ಳಾದ್ರೆ ಆಸ್ತಿ ಸಿಗತ್ತೆ ಅಂತ ವಿಲ್ ಬರ್ದಿದಾರಲ್ಲ, ಇದು ವಿಚಿತ್ರ ಅನ್ಸಲ್ವಾ? ಮುತ್ತು ಅವ್ರ ತಾತ ಆಸ್ತಿನ ಸರಿಯಾಗಿ ನಿಭಾಯಿಸ್ತಿರ್ಲಿಲ್ವಂತೆ. ಹೀಗೆ ಮಾಡಿದ್ರೆ ಆಸ್ತಿ ಎಲ್ಲ ಹಾಳಾಗೋಗುತ್ತೆ ಅಂತ ಅವರಪ್ಪ ಈ ವ್ಯವಸ್ಥೆ ಮಾಡಿದ್ದಾರೆ. ಸಂತಾನ ಇರೋ ಸೊಸೆಗೆ ಆಸ್ತಿಯಲ್ಲಿ ಅರ್ಧ ಭಾಗ ಕೊಟ್ರೆ ಮುಂದಿನ ತಲೆಮಾರಿಗೂ ಆಸ್ತಿ ಇರುತ್ತೆ ಅಂತ ಈ ವ್ಯವಸ್ಥೆ ಮಾಡಿದ್ದಾರೆ. ಮುತ್ತು ಹೆತ್ತಮ್ಮನಿಗೆ ಆಸ್ತಿಯಲ್ಲಿ ಪಾಲ್ ಸಿಕ್ತು. ಅವ್ರು ತೀರ್ಕೊಂಡ್ಮೇಲೆ ಎಲ್ಲ ಆಸ್ತಿನೂ ಮುತ್ತು ಹೆಸರಿಗೆ ಆಯ್ತು. ನಾನು ಅವನು ಚಿಕ್ಕಮ್ಮ ಆಗಿದ್ರಿಂದ ನನಗೆ ಆ ಆಸ್ತಿ ಸಿಕ್ಕಲಿಲ್ಲ. ಯಾಕೆಂದ್ರೆ ಆ ವಿಲ್ಲಲ್ಲಿ ಈ ವಿಷಯನ ಪ್ರಸ್ತಾಪ ಮಾಡಿರಲಿಲ್ಲ. ಇದೊಳ್ಳೆ ಕತೆ ಆಯ್ತಲ್ಲಮ್ಮ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ರು ನಾವುಗಳು ಭಿಕ್ಷುಕರ ತರ ಬದುಕಬೇಕು. ನಮ್ಮ ಆಸ್ತಿನ ನಾವೇ ಮೋಸ ಮಾಡಿ ತಗೋಬೇಕು. ಛೇ, ಎಂತ ಕೆಟ್ಟ ಪರಿಸ್ಥಿತಿ ನಮ್ದು. ಎಲ್ಲ ಮುಗಿಯೋ ಕಾಲ ಬಂದಿದೆ ಶರ್ಮಿಳಾ. ಇಷ್ಟು ದಿನಾನೇ ಕಾದಿದೀವಿ, ಇನ್ ಸ್ವಲ್ಪ ದಿನ ಕಾಯಕ್ಕಾಗೋದಿಲ್ವಾ? ಏನೋ ಅಮ್ಮ, ನನಗಂತೂ ಆಸ್ತಿ ನಮ್ಮ ಕೈಗೆ ಸಿಗತ್ತೆ ಅನ್ನೋ ಆಸೆನೆ ಹೊರಟೋಗಿದೆ. ಆ ಬೆಳ್ಳಿಗೆ ಮಗು ಆಗದಿದ್ರೆ ಅರ್ಧ ಆಸ್ತಿ ಟ್ರಸ್ಟಿಗೆ ಹೋಗತ್ತಂತಲ್ಲ. ಹೋಗ್ಲಿ ಬಿಡು, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಏನಮ್ಮ ನೀನು, ಕೋಟಿಗಟ್ಲೆ ಆಸ್ತಿ ಟ್ರಸ್ಟಿಗೆ ಹೋಗತ್ತೆ ಅಂದ್ರೆ ಹೋಗ್ಲಿ ಬಿಡು ಅಂತಿದ್ಯಲ್ಲ. ನಾವೇನ್ ಮಣ್ ತಿನ್ಬೇಕಾ? ಅದು ಯಾವುದೋ ಟ್ರಸ್ಟ್ಗೆ ಹೋಗಲ್ಲ. ಸಮಾಜ ಸೇವೆಗೆ, ಬಡವರ ಬಂಧು ಶ್ರೀಮತಿ ನೀಲಾಂಬರಿ ಹೋಗುತ್ತೆ. ನಿನ್ನ ಹೆಸರಲ್ಲಿ ಟ್ರಸ್ಟಾ? ನಾನೇ ಟ್ರಸ್ಟ್ ಮಾಡ್ತೀನಿ ಅಂದ್ರೆ ನಮ್ಮ ಆಸ್ತಿ ಹಣನೆಲ್ಲ ಬೇರೆ ಯಾರಿಗೂ ಕೊಡೋದಿಲ್ಲ ಮುತ್ತು. ಅದಕ್ಕೆ ನಾನೇ ಅಧ್ಯಕ್ಷೆ, ನೀನೇ ಸೆಕ್ರೆಟರಿ, ಭೈರಾಣಿ ಟ್ರೆಜರರ್. ಹೇಗಿದೆ ನನ್ನ ಐಡಿಯಾ? ಮಗು ಆಗೋದೇ ಇಲ್ಲ ಅಂತ ಪ್ರೂವ್ ಆದರೆ ಆಸ್ತಿನಲ್ಲಿ ಅರ್ಧ ಭಾಗ ಬೇರೆ ಯಾವುದಾದ್ರು ಚಾರಿಟಬಲ್ ಟ್ರಸ್ಟ್ಗೆ ಹೋಗುತ್ತೆ. ಏನು ಬೇಡಿ, ತುಂಬ ಯೋಚನೆ ಮಾಡ್ತಿದ್ಯಾ? ಅದೇ ಮಾವ, ಲಾಯರ್ ಸರ್ ಬಂದು ಹೇಳೋದ್ರಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಓಹ್, ಪರವಾಗಿಲ್ಲ, ನನಗಿಂತ ಫಾಸ್ಟ್ ಆಗಿಬಿಟ್ಟಿದ್ಯಾ? ಮಕ್ಕಳು ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿ ಕೂತಿದ್ಯಾ ಅನ್ನು? ಹೋಗಿ ಮಾವ, ನಿಮ್ಗೆ ಯಾವಾಗಲೂ ಅದರದ್ದೇ ಚಿಂತೆ. ಅಯ್ಯೋ, ನನ್ನ ಚಿಂತೆ, ಲಾಯರ್ ಚಿಂತೆ ಎಲ್ಲ ಒಂದೇ. ಅದೇನೋ ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಹಾಲ್ವನ್ನ, ವೈದ್ಯ ಹೇಳಿದ್ದು ಹಾಲ್ವನ್ನ ಅಂತ. ಹಾಗೆ ಇನ್ಯಾಕೆ ಥರ ಮಾಡೋದು? ಶುರು ಮಾಡೋಣ. ಅಯ್ಯೋ ಬಿಡಿ ಮಾವ. ಬಿಟ್ಟರೆ ಆಸ್ತಿ ಸಿಗಲ್ಲ ಬೆಳ್ಳಿ. ಸುಮ್ಮನೆ ನಾನು ಹೇಳ್ದಾಗ ಕೇಳು, ಬಂಪರ್ ಆಫರು, ಅರ್ಧ ಆಸ್ತಿ ಸಿಗುತ್ತೆ. ನೋಡಿ ಮಾವ, ನಾನು ಬೆಳಗ್ಗೆನೇ ಹೇಳಿದ್ನಲ್ಲ, ನನಗೆ ಯಾವ ಆಸ್ತಿನೂ ಬೇಡ ಅಂತ. ನನಗೆ ನೀವೇ ದೊಡ್ಡ ಆಸ್ತಿ. ನಮ್ಮಿಬ್ರಿಗೊಂದು ಮಗು ಆದರೆ ಅದು ಇನ್ನೊಂದು ಆಸ್ತಿ. ಇದಕ್ಕೆ ಸಮನಾದ ಆಸ್ತಿ ಇನ್ಯಾವ್ದಿರೋದಕ್ಕೆ ಸಾಧ್ಯ ಹೇಳಿ? ನೀನು ಹೇಳ್ದಾನೆ ಸರಿ. ಮಗು ನಿಜವಾದ ಆಸ್ತಿನೇ, ಆದರೆ ಆ ಆಸ್ತಿ ಜೊತೆಗೆ ಈ ಬಂಪರ್ ಆಸ್ತಿನೂ ಸಿಗುತ್ತೆ. ಸುಮ್ಮನೆ ಈ ಆಫರ್ ಯಾಕೆ ಮಿಸ್ ಮಾಡ್ಕೊತೀಯಾ? ನಮ್ಮ ಕೈಯಲ್ಲಿ ಏನಿದೆ ಮಾವ, ಎಲ್ಲ ದೇವ್ರ ಕೃಪೆ. ನನ್ನಂಥ ಹೆಣ್ಮಕ್ಳಿಗೆ 2 ಆಸೆ ಇರುತ್ತೆ. ಒಂದು ತಾನು ಇಷ್ಟಪಟ್ಟಿದ್ದ ಹುಡುಗನೇ ಗಂಡನಾಗಬೇಕು, ಇನ್ನೊಂದು ಒಂದು ಮುದ್ದಾದ ಮಗು ಇರಬೇಕು. ಇವೆರಡರ ಸುತ್ತಾನೆ ನಮ್ಮ ಆಸೆ ಕನಸುಗಳೆಲ್ಲ ಸುತ್ತಾಡ್ತಿರತ್ತೆ. ಮಿಕ್ಕಿದೆಲ್ಲ ಆಮೇಲೆ. ಬೆಳ್ಳಿ, ನಿನ್ನ ಪವಿತ್ರವಾದ ಭಾವನೆಗೆ, ನಿನ್ನ ಕಲ್ಪನೆಗೆ ತಕ್ಕಂಥ ಮಗುನೇ ಹುಟ್ಟುತ್ತೆ. ನಿಮ್ಮ ಬಾಯಿ ಹರಕೆಯಿಂದ ಅಷ್ಟಾದರೆ ಸಾಕು ಮಾವ. ನನಗಿನ್ನು ಯಾವ ಆಸ್ತಿನೂ ಬೇಡ. ಈಗ ನೀನು ನನ್ನ ಮನೆ ಎಲ್ಲ ಬಗ್ಗೆ ಹೇಳ್ತಾ? ಆದರೆ ನನಗೊಂದು ನನ್ನ ಮನೆ ಇದೆ. ನಿಮಗೂ ಒಂದು ನನ್ನ ಮನೆ ಇದೆಯಾ? ಏನು ಮಾವ ಅದು? ಹೂಬೆಳಿ, ಏನಂದರೆ ಈಗ ಒಂದು ಮಗು ಆದರೆ ಆಸ್ತಿಲಿ ಅರ್ಧ ಭಾಗ ನಿಂಗೆ ಸಿಗುತ್ತೆ. ಅಕಸ್ಮಾತ್ ಅವಳಿ ಜವಳಿ ಆಗಿಬಿಟ್ರೆ ಪೂರ್ತಿ ಆಸ್ತಿ ನಿಂಗೆ ಸಿಗುತ್ತೆ. ಆಮೇಲೆ ನಿನ್ನ ಸೆರ್ಗಿಡ್ಕೊಂಡು ಯಾವಾಗಲೂ ನೀನು ಹಿಂದೆನೇ ಇರಬೇಕಾಗುತ್ತೆ. ನನಗೆ ಹೋಗಿ ಮಾವ, ನೀವು ಏನೇನೋ ಮಾತಾಡ್ತೀರಾ. ಬೆಳಿ ಬೆಳಿ